ನಾನು ಮಂಜು ಪತ್ತಾರ್, ಗದಗ ಜಿಲ್ಲಾ ವರದಿಗಾರ. ಗದಗ ಜಿಲ್ಲೆಯ ಗಜೇಂದ್ರಗಡ ಪಟ್ಟಣದಲ್ಲಿರುವಂತಹ ಸಮುದಾಯ ಆರೋಗ್ಯ ಕೇಂದ್ರವನ್ನು ತಾಲೂಕಾ ಆಸ್ಪತ್ರೆ ಮಾಡಬೇಕಂತ ಹೇಳಿ ಗಜೇಂದ್ರಗಡ ಪಟ್ಟಣ ಸೇರಿದಂತೆ ಈ ಭಾಗದ ಸುಮಾರು ಹಳ್ಳಿಯ ಗ್ರಾಮಸ್ಥರು ಕೂಡ ಆಗ್ರಹಿಸ್ತಾ ಇದ್ದಾರೆ. ಯಾಕಂತಂದ್ರೆ ಕಳೆದ 8 ರಿಂದ 10 ವರ್ಷಗಳ ಹಿಂದೆ ಈ ಒಂದು ಗಜೇಂದ್ರಗಡ ಪಟ್ಟಣ ತಾಲೂಕಾಗಿದೆ. ಈ ಹಿಂದೆ ರೋಣ ತಾಲೂಕಿನಲ್ಲಿ ಒಳಪಟ್ಟಿರುವಂತಹ ಈ ಗಜೇಂದ್ರಗಡ ಪಟ್ಟಣ ಇವಾಗ 8 ರಿಂದ 10 ವರ್ಷಗಳ ಹಿಂದೆ ತಾಲೂಕಾಗಿ ನಿರ್ಮಾಣವಾಗಿರುವಂತದ್ದು. ಆದ್ರೆ ತಾಲೂಕಾದ್ರೂ ಕೂಡ ತಾಲೂಕಾ ರೀತಿಯಲ್ಲಿ ಯಾವುದೇ ರೀತಿಯಿಂದ ವ್ಯವಸ್ಥೆ ಕೂಡ ಗಜೇಂದ್ರಗಡ ಪಟ್ಟಣದಲ್ಲಿ ಇಲ್ಲ. ಹೀಗಾಗಿ ಸಾಕಷ್ಟು ಜನ ಆಕ್ರೋಶನು ಕೂಡ ಇಲ್ಲಿ ಎದ್ದು ಕಾಣ್ತಾ ಇರುವಂತದ್ದು. ಇವಾಗ ನಾವು ನೋಡ್ತಾ ಇರಬಹುದು ಸಮುದಾಯ ಆರೋಗ್ಯ ಕೇಂದ್ರ ಕಳೆದ 8 ರಿಂದ 9 ವರ್ಷಗಳ ಹಿಂದೆ ತಾಲೂಕಾ ಕೇಂದ್ರ ಆದ್ರೂ ಕೂಡ ಈವರೆಗೂ ಕೂಡ ಈ ಒಂದು ಗಜೇಂದ್ರಗಡ ಪಟ್ಟಣದಲ್ಲಿ ಸಮುದಾಯ ಆರೋಗ್ಯ ಕೇಂದ್ರ ಇದೆ. ಇದನ್ನು ಮೇಲ್ದರ್ಜೆಗೆ ಏರಿಸಬೇಕು ಮತ್ತು ತಾಲೂಕಾ ಆಸ್ಪತ್ರೆ ಮಾಡಬೇಕಂತೇಳಿ. ಯಾಕಂತಂದ್ರೆ ಗಜೇಂದ್ರಗಡ ಪಟ್ಟಣ ಸಾಕಷ್ಟು ಜನಸಂಖ್ಯೆ ಇದೆ. ಅದೇ ರೀತಿಯಾಗಿ ಇಲ್ಲಿ ಸುಮಾರು 30 ರಿಂದ 40 ಹಳ್ಳಿಯ ಗ್ರಾಮಸ್ಥರು ಇದೇ ಒಂದು ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ಬರ್ತಾರೆ. ಈ ಆಸ್ಪತ್ರೆಯಲ್ಲಿ ಸಮುದಾಯ ಆರೋಗ್ಯ ಕೇಂದ್ರ ಇದ್ರೂ ಕೂಡ ಸಮರ್ಪಕವಾಗಿ ವೈದ್ಯರಿಲ್ಲ ಮತ್ತು ಸಾಕಷ್ಟು ಮೂಲಭೂತ ಸೌಕರ್ಯಗಳ ಕೊರತೆ ಇದೆ. ಹೀಗಾಗಿ ಇದೊಂದು ಆಸ್ಪತ್ರೆ ಇದ್ರೂ ಇಲ್ಲದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಮಗೆ ಏನು ಇದನ್ನು ತಾಲೂಕಾ ಆಸ್ಪತ್ರೆ ಮಾಡಬೇಕು ಮತ್ತು ಈ ಆಸ್ಪತ್ರೆಯನ್ನು ಮೇಲ್ದರ್ಜೆಗೆ ಏರಿಸಬೇಕಂತೇಳಿ ಸಾಕಷ್ಟು ಜನರು ಕೂಡ ಆಗ್ರಹಿಸ್ತಾ ಇದ್ದಾರೆ. ನಮ್ಮ ಜೊತೆಗೆ ಮಾತನಾಡಲು ಸ್ಥಳೀಯರಿದ್ದಾರೆ, ಅವರನ್ನು ಮಾತಾಡ್ಸೋಣ. ಸರ್, ಈಗ 8 ರಿಂದ 10 ವರ್ಷ ತಾಲೂಕಾಗಿ ಇನ್ನೂ ಆಸ್ಪತ್ರೆ ಮೇಲ್ದರ್ಜೆಗೆ ಏರಿಸಿಲ್ಲ ಅಂದ್ರೆ ಏನ್ ಮಾಡ್ತಾ ಇದ್ದಾರೆ ಅಂತಾರೆ ಇಲ್ಲಿ ಜನರಂತ? ಸರ್, ಇದು 8 ರಿಂದ 10 ವರ್ಷ ನಮ್ಮ ಗಜೇಂದ್ರಗಡ ತಾಲೂಕು ನೂತನವಾಗಿ ಆದರೂ ಕೂಡ ಇವತ್ತು ಗಜೇಂದ್ರಗಡ ನಗರದ ಒಂದು ಸಮುದಾಯ ಆರೋಗ್ಯ ಕೇಂದ್ರ ಇನ್ನೂ ತಾಲೂಕು ಆಸ್ಪತ್ರೆ ಆಗಿಲ್ಲ. ಕಾರಣ ಏನಪ್ಪಾ ಅಂದ್ರ ಇದಕ್ಕ ಸ್ಥಳೀಯ ಶಾಸಕರಾದಂತಹ GS ಪಾಟೀಲ್ ಅವರ ಇಚ್ಛಾಶಕ್ತಿಯ ಕೊರತೆ. ಯಾಕಂದ್ರೆ ಅವರು ಇವತ್ತ 3 ವರ್ಷ ಆಯ್ತು ಶಾಸಕರಾಗಿ, 4ನೇ ಬಾರಿ ಶಾಸಕರಾಗ್ಯಾರ. ಕೇವಲ ಅಧಿಕಾರದ ಆಸೆಗಾಗಿ, ತಮ್ಮ ಮಂತ್ರಿ ಪದವಿಗಾಗಿ ಅವ್ರ ಕೆಲಸವನ್ನು ಮಾಡ್ತಾ ಇದಾರೆ. ಸ್ಥಳೀಯ ಏನೇನು ಸಮಸ್ಯೆಗಳದು ಇವತ್ತು ನಮ್ಮ ಗಜೇಂದ್ರ ನಗರದ ಆರೋಗ್ಯ ಕೇಂದ್ರವನ್ನ ತಾಲೂಕು ಕೇಂದ್ರವನ್ನಾಗಿ ಮಾಡುವುದನ್ನು ಬಿಟ್ಟು ತಮ್ಮ ವೈಯಕ್ತಿಕ ಹಿತಾಸಕ್ತಿಗಾಗಿ ಅವ್ರು ಕೆಲಸ ಮಾಡಕತ್ತಾರ. ಅವರ ಇಚ್ಛಾಶಕ್ತಿಯ ಕೊರತೆಯ ಕಾರಣ ಇವತ್ತು ನಮ್ಮ ಗಜೇಂದ್ರಗಡ ನಗರದ ಸಮುದಾಯ ಆರೋಗ್ಯ ಕೇಂದ್ರ ತಾಲೂಕಾ ಆಸ್ಪತ್ರೆ ಆಗದೆ ಇರೋಕೆ ಮುಖ್ಯ ಕಾರಣ. ಇಲ್ಲಿ ಜನರೆಲ್ಲ ಮತ್ತೆ ಗದಗ ಹೋಗ್ಬೇಕು, ಬೇರೆ ಬೇರೆ ಕಡೆ ಹೋಗುವಂತ ಸ್ಥಿತಿ ನಿರ್ಮಾಣ ಆಗೈತೆ. ಇಲ್ಲಿ ಏನ್ ಮಾಡ್ತಾರ ಸರ್, ಇಲ್ಲಿ ಏನಾರ ಎಮರ್ಜೆನ್ಸಿ ಇತ್ತಂದ್ರ ಗದಿಗ್ ಕಳಿಸ್ತಾರ ಸರ್. ನಮ್ಮ ಗದಗ ಜಿಲ್ಲಾಸ್ಪತ್ರೆಗೆ ಹೋಗ್ಬೇಕಂದ್ರ 60 ಕಿಲೋಮೀಟರ್ ಆಗತ್ತ, ಬಹಳ ದೂರ ಆಗತ್ತ. ಎಷ್ಟೋ ಪೇಷಂಟ್ಗಳು ಇವತ್ತ ದಾರೆ ಹೋಗೋ ಮುಂದೆ ಹಸು ನಿಗಿದ್ದನ್ನು ನಾವೆಲ್ಲ ನೋಡಿದ್ದೇವೆ. ಒಟ್ಟಾರೆ ಹೇಳ್ಬೇಕಂತಂದ್ರೆ ಕಳೆದ 8 ರಿಂದ 10 ವರ್ಷ ಆಯಿತು ಗಜೇಂದ್ರಗಡ ಪಟ್ಟಣ ಇದು ತಾಲೂಕಾಗಿ. ಆದ್ರೂ ಈವರೆಗೂ ಕೂಡ ಇಲ್ಲಿ ತಾಲೂಕಾ ಆಸ್ಪತ್ರೆ ಆಗಿಲ್ಲ. ಇದು ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿದೆ. ಈ ಒಂದು ಸಮುದಾಯ ಆರೋಗ್ಯ ಕೇಂದ್ರವನ್ನು ಮೇಲ್ದರ್ಜೆಗೆ ಏರಿಸಬೇಕಂತ ಹೇಳಿ ಗಜೇಂದ್ರಗಡ ಪಟ್ಟಣದ ನಿವಾಸಿಗಳು ಆಗ್ರಹಿಸ್ತಾ ಇದ್ದಾರೆ. ಇನ್ನಾದರೂ ಆರೋಗ್ಯ ಇಲಾಖೆ ಮತ್ತು ಗದಗ ಜಿಲ್ಲಾಡಳಿತ ಸರ್ಕಾರ ಎಚ್ಚೆತ್ತುಕೊಂಡು ಏನು ಈ ಒಂದು ಆರೋಗ್ಯ ಕೇಂದ್ರ ತಾಲೂಕಾ ಸಮುದಾಯ ಆರೋಗ್ಯ ಕೇಂದ್ರ ಏನಿದೆ ಈ ಒಂದನ್ನು ತಾಲೂಕಾ ಆರೋಗ್ಯ ಕೇಂದ್ರ ಮಾಡಬೇಕಂತೇಳಿ ಇಲ್ಲಿಯ ಜನರ ಆಗ್ರಹವಾಗಿದೆ.